ಬಡ ಸೊಸೆಯ ಚಾಕ್ಲೇಟ್ ಬಿರಿಯಾನಿ. ಸಾಫ್ಟ್ವೇರ್ ಆಫೀಸಿನಲ್ಲಿರುವ ಏರಿಯಾದಲ್ಲಿ ಶಾರದಾ ಪ್ರಸಾದ್ ದಂಪತಿಗಳು ಸೇರಿ ಒಂದು ಕಡೆ ಚಿಕ್ಕದಾದ ಚಿಕನ್ ಬಿರಿಯಾನಿ ಅಂಗಡಿಯನ್ನು ನಡೆಸುತ್ತಾ ಇರುತ್ತಾರೆ. ಬನ್ನಿ ಸ್ವಾಮಿ ಬನ್ನಿ, 100 ಕೊಡಿ ಚಿಕನ್ ಬಿರಿಯಾನಿನ, ಹೊಟ್ಟೆ ತುಂಬ ತಿನ್ನಿ ಎಂದು ಅರಚುತ್ತಾ ಇರುತ್ತಾನೆ ಪ್ರಸಾದ್. ಬಂದವರ ಹತ್ತಿರದಿಂದ ದುಡ್ಡು ತೆಗೆದುಕೊಂಡು ಬೇಕಾದಷ್ಟು ಬಿರಿಯಾನಿಯನ್ನು ಕೊಡ್ತಾ ಇರ್ತಾಳೆ ಶಾರದಾ. ಹಾಗೆ ಬಂದ ದುಡ್ಡಿನಿಂದಲೇ ಮಗ ರಮೇಶ್ನನ್ನು ಡಿಗ್ರಿ ಕಾಲೇಜ್ಗೆ ಕಳಿಸಿ ಓದಿಸುತ್ತಾ ಇರ್ತಾಳೆ. ರಮೇಶ್ ಮಾತ್ರ ಓದಿನ ಮೇಲೆ ಶ್ರದ್ಧೆ ಇಡದೆ ತನ್ನ ಸೋದರ ಮಾವನ ಮಗಳು ಅನಾಮಿಕಳನ್ನು ಪ್ರೇಮಿಸ್ತಾ ಇರ್ತಾನೆ. ಅನಾಮಿಕಳಿಗೆ ಕೂಡ ರಮೇಶ್ ಅಂದ್ರೆ ತುಂಬಾ ಇಷ್ಟ. ಒಂದು ಕಾಲೇಜಿನಲ್ಲಿ ಅವಳ ಹತ್ರ ಮಾತಾಡ್ತಾ ಇದ್ರು. ಅದು ರಮೇಶನಿಗೆ ಹಿಡಿಸ್ತಾ ಇರ್ಲಿಲ್ಲ. ಕೋಪದಿಂದ, ಅನಾಮಿಕಾ, ನೀನು ನಿಜಕ್ಕೂ ನನ್ನ ಪ್ರೇಮಿಸ್ತಾ ಇದ್ಯಾ? ಅಯ್ಯೋ ಬಾವ, ಅದೇನ್ ಪ್ರಶ್ನೆ? ನಿನ್ನೆ ಪ್ರೇಮಿಸದೇ ಇದ್ರೆ ನಿನ್ ಜೊತೆ ಯಾಕೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತೀನಿ ಹೇಳು? ಮಾತು ಮಾತ್ರ ಮಾತಾಡ್ತಾ ಇದ್ಯಾ, ಆದ್ರೆ ಪಾರ್ಕಿಗೆ ಬಾ ಅಂದ್ರೆ ಬರಲ್ಲ, ಸಿನಿಮಾಕ್ ಹೋಗೋಣ ಅಂದ್ರೂ ಬರಲ್ಲ, ಕನಿಷ್ಠ ಐಸ್ ಕ್ರೀಮ್ ತಿನ್ನೋಣ ಅಂದ್ರೂ ಕೂಡ ಬರಲ್ಲ. ಏನಾದ್ರು ಅಂದ್ರೆ ಕೆಲ್ಸ ಇದೆ, ಮನೆಗೆ ಹೋಗ್ಬೇಕು ಬಾವ, ಅಮ್ಮ ಅವ್ರಿಗೆ ಸ್ವಲ್ಪವೂ ಡೌಟ್ ಬರಬಾರ್ದು ಅಂತ್ಯ. ಯಾವತ್ತಿಗೂ ಬರ್ತಾ ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ ಬಾವ, ಈಗ ಮಾತ್ರ ಆಗಲ್ಲ. ಮದ್ವೆ ಆದ ನಂತರ ನಿನ್ನಿಷ್ಟ, ಎಲ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲಿಗೆ ಬರ್ತೀನಿ, ಎಲ್ಲಿಗೆ ಅಂತ ಕೂಡ ಕೇಳಲ್ಲ, ಸರಿನಾ? ಈಗ ಮಾತ್ರ ಅಮ್ಮನ ಸೆರಗಿನ ಹಿಂದಿನ ಗೊಂಬೆನೆ, ಅಪ್ಪನಿಗೆ ಪ್ರಾಣವಾದ ಮಗಳೇ. ಮದುವೆ ಆದ ನಂತರ ನೀನೇ ಜೀವನ ಅಂತ ಬದುಕುವ ನಿನ್ ಹೆಂಡತಿ, ನಿನ್ನ ಪ್ರೇಯಸಿ, ನಿನ್ನ ಮಹಾರಾಣಿ ಎಂದು ಅನಾಮಿಕಾ ಹೇಳಿದ ಮಾತಿಗೆ ರಮೇಶ್ ಬಹಳ ಸಂತೋಷ ಪಡುತ್ತಾನೆ. ಅನೋ, ತುಂಬಾ ಚೆನ್ನಾಗಿ ಹೇಳಿದ್ಯಾ, ಐ ಲವ್ ಯು. ಮತ್ತೆ ನಾನು ಹೋಗ್ಲಾ? ಹೋಗುವನು ಎಂದು ರಮೇಶ್ ಇಷ್ಟದಿಂದ ಹೇಳುತ್ತಲೇ ಅನಾಮಿಕಾ ಕಾಲೇಜಿನಿಂದ ಆಟೋದಲ್ಲಿ ಹೊರಟು, ಸಾರಿ ಭಾವ, ಮನೆಗೆ ಹೋಗ್ತಾ ಇದ್ದೀನಿ ಅಂತ ನಿನ್ ಜೊತೆ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಅಮ್ಮನ ಹತ್ರ ಸುಳ್ಳು ಹೇಳಿ ನಾನು ನಮ್ ಸೋದರತೆ ಶಾರದಾ ಬಿರಿಯಾನಿ ಅಂಗಡಿಗೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ. ನಿನಗೆ ಹಿಡಿಸಿದ ಹಾಗೆ ಅತ್ತೆ ಮಾವಂಗೂ ಕೂಡ ನಾನು ಹಿಡಿಸ್ಬೇಕಲ್ಲ, ಅದಕ್ಕೆ ಈ ಪ್ರಯತ್ನ. ನಾನು ಈ ಪ್ರಯತ್ನದಲ್ಲಿ ವಿಜಯ ಸಾಧಿಸುವಂತ ಕೋರಿಕೊ ಭಾವ ಎಂದು ತನ್ನಲ್ಲಿ ತಾನು ಅಂದ್ಕೋತಾಳೆ. ಸ್ವಲ್ಪ ಸಮಯದ ನಂತರ ಶಾರದಾ ಬಿರಿಯಾನಿ ಅಂಗಡಿ ಹತ್ರ ಆಟೋ ನಿಲ್ಲುತ್ತೆ. ದುಡ್ಡು ಕೊಟ್ಟು ಕೆಲಸ ಮಾಡುವುದಕ್ಕೆ ಬಿರಿಯಾನಿ ಅಂಗಡಿ ಹತ್ರಕ್ಕೆ ಬರ್ತಾಳೆ ಅನಾಮಿಕಾ. ಶಾರದಂಗೆ ಗೊತ್ತಿಲ್ಲ ಅನಾಮಿಕಾ ತನ್ನ ಸೋದರ ಸೊಸೆ ಎಂದು, ಆದರೆ ಅನಾಮಿಕಂಗೆ ಗೊತ್ತು ಶಾರದಾ ತನ್ನ ಸೋದರತ್ತೆ ಎಂದು. ಆದರೆ ಹಾಗೆ ಕರೆಯದೆ ಮೇಡಮ್ ಅಂತ ಅಮ್ಮನವರೇ ಅಂತ ಕರೀತಾ ಇರ್ತಾಳೆ. ನಮಸ್ತೆ ಮೇಡಮ್. ಹಾಕಿದ ನಮಸ್ತೆ ಸಾಕ್ ಅನಾಮಿಕಾ, ಹೋಗಿ ಈರುಳ್ಳಿ ಲೆಮನ್ ಕಟ್ ಮಾಡಿ ಪ್ಲೇಟಲ್ಲಿಡು, ಈಗ ತಿನ್ನೋದಕ್ಕೆ ಬರ್ತಾರಲ್ವಾ? ಆಯ್ತು ಅಮ್ಮನವರೇ ಎಂದು ಅನಾಮಿಕಾ ಈರುಳ್ಳಿ ಕಟ್ ಮಾಡ್ತಾ ಇರ್ತಾಳೆ. ಸಮಯ ಕಳೆಯುತ್ತಿದ್ದ ಹಾಗೆ ಬಿರಿಯಾನಿ ತಿಂತಾ ಇರುವವರ ಸಂಖ್ಯೆ ಹೆಚ್ಚಾಗಿ ಹೋಗುತ್ತಾ ಇದ್ದಿದ್ದರಿಂದ ಶಾರದಾ ಬಿರಿಯಾನಿ ಅಂಗಡಿ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಅನಾಮಿಕಾ ಬಿರಿಯಾನಿ ಅಂಗಡಿಯಲ್ಲಿ ಚಾಲಾಕಿಯಾಗಿ ಕೆಲಸ ಮಾಡುವುದನ್ನು ನೋಡಿ, ಏನು ಅಂದ್ರೆ ಅನಾಮಿಕಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಮಾಡ್ಕೊಳ್ಳೋಣವಾ? ಬಿರಿಯಾನಿ ಅಂಗಡಿಯಲ್ಲಿ ನಮ್ಗೆ ಸಹಾಯ ಮಾಡ್ತಾಳೆ ಅಂತ ಸೊಸೆಯಾಗಿ ಮಾಡ್ಕೋತೀಯಾ ಏನೋ? ಬಿರಿಯಾನಿ ಅಂಗಡಿಯಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾಳೆ ಅಂತ ಅಲ್ಲ ರೀ, ನಮ್ಮ ಸೊಸೆಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದು. ಕಳೆ ಇರುವ ಮುಖ, ಮೇಲಾಗಿ ಎಲ್ಲರ ಜೊತೆ ಬೆರೆಯುವ ಮನಸ್ಸು. ನಮ್ಮ ಬಿರಿಯಾನಿ ಅಂಗಡಿ ಹತ್ರ ಬರೋರವ್ರಿಗೆ ನಗುತ್ತಾ ಮಾತಾಡ್ತಾ ಎಷ್ಟು ಚಾಲಾಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೋ ಗಮನಿಸ್ತಾ ಇದ್ದೀರಲ್ಲ? ಹೌದು ಶಾರದಾ, ನೀನು ಅಂದ್ಕೊಂಡ ಹಾಗೆ ನಮ್ಮ ಸೊಸೆಯಾಗಿ ಮಾಡ್ಕೊಳ್ಳೋಣ. ಆದ್ರೆ ನಮ್ಮ ಹುಡುಗ ಒಪ್ಕೋಬೇಕಲ್ಲ. ನಮ್ಮ ಹುಡುಗ ಮೊದಲೇ ಡಿಗ್ರಿ 5 ವರ್ಷ ಓದಿದ್ದಾನೆ. ಈ ವಿಷಯ ತಿಳಿದ್ರೆ ನಿಜಕ್ಕೂ ಅನಾಮಿಕಾ ಮದುವೆ ಮಾಡ್ಕೋತಾಳ, ಅದು ಹೇಳು ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ. ಮೇಡಮ್, ಸಾಯಂಕಾಲ 4 ಗಂಟೆ ಆಗ್ತಾ ಇದೆ, ನಾನು ಮನೆಗೆ ಹೋಗ್ತೀನಿ. ಸರಿಯಮ್ಮ ಅನಾಮಿಕಾ, ತಗೋ ಈ ದಿನ ಮಾಡಿದ ದುಡ್ಡು ಎಂದು ಶಾರದಾ ದುಡ್ಡು ಕೊಡುತ್ತಾ ಇರುವಾಗ ಅನಾಮಿಕಾ ಆ ದುಡ್ಡನ್ನು ತೆಗೆದುಕೊಳ್ಳದೆ, ನಾನು ಮೊದ್ಲೇ ಹೇಳಿದ್ದೀನಲ್ಲ ಮೇಡಮ್, ಈಗ ನಂಗೆ ದುಡ್ಡಿನ ಅಗತ್ಯವಿಲ್ಲ ಅಂತ. ಅಗತ್ಯವಿದ್ದಾಗ ಕೇಳ್ತೀನಿ, ಎಲ್ಲ ಒಂದೇ ಸಲ ಕೊಡಿ. ಹಾಗಲ್ಲ ಹುಡುಗಿ, ನೀನು ಕೇಳಿದಾಗ ನನ್ನ ಹತ್ರ ದುಡ್ಡು ಇಲ್ದಿದ್ರೆ ಹೇಗೆ? ಏನೂ ಆಗಲ್ಲ ಮೇಡಮ್, ಈಗ ನಾನು ಹೋಗ್ತೀನಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಅನಾಮಿಕಾ ರಮೇಶರು ಪಾರ್ಕ್ ಅಲ್ಲಿ ಕೂತ್ಕೊಂಡು ಮಾತಾಡ್ಕೋತಾ ಇರ್ತಾರೆ. ಭಾವ, ನಾಳೆ ನಮ್ಮಿಬ್ಬರ ಬರ್ತ್ಡೇ ಅಲ್ವಾ? ಹೌದೇನು, ಭಾವನಾದಿನಿ ಬರ್ತ್ಡೇ ಒಂದು ದಿನ ಬರೋದು ಬಹಳ ಲಕ್ಕಿ ಅಲ್ವಾ? ತುಂಬಾ ಅಂದ್ರೆ ತುಂಬಾ ಲಕ್ಕಿ ಭಾವ. ಮತ್ತೆ ನನ್ಗೇನ್ ಗಿಫ್ಟ್ ಕೊಡ್ತಾ ಇದೀಯಾ? ಇಷ್ಟಕ್ಕೂ ನೀನ್ ನನಗೇನ್ ಕೊಡ್ತಾ ಇದೀಯ ಮೊದ್ಲು ಅದ್ ಹೇಳು ಭಾವ. ನಾನು ಕೊಡುವ ಗಿಫ್ಟು ಹೇಳೋದಲ್ಲಾನು, ಕೈಯಲ್ಲಿ ತೋರಿಸ್ಬೇಕು. ನಾಳೆ ತೋರಿಸ್ತೀನಿ. ಅಬ್ಬಾ ಭಾವ, ನಾನು ಕೂಡ ಅದೇ ಹೇಳ್ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡೆ, ನೀನು ಹೊರಗೆ ಹೇಳ್ದೆ. ನನ್ನ ಮನಸ್ಸಿನಲ್ಲಿರುವ ಮಾತು ನಿಂಗೆ ಹೇಗೆ ಗೊತ್ತು ಭಾವ? ಅದೇ ಭಾವನಾದಿನಿ ಪ್ರೇಮ ಅಂತ. ಹೇಳು ಭಾವ, ನಾಳೆ ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋದು ಬೇಡ ಅನು, ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋ, ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತೀನಿ. ವಾವ್ ಭಾವ, ನಿನ್ನ ಆಲೋಚನೆ ತುಂಬಾ ಹಿಡಿಸ್ತು.
ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಹಾಗೆ ಸಾಯಂಕಾಲದವರೆಗೂ ಇರುತ್ತಾರೆ. 2-3 ಐಸ್ ಕ್ರೀಮ್ ತಿನ್ನುತ್ತಾ ಕಡಲೆಕಾಯಿ ತಿಂತಾರೆ. ಕತ್ತಲಾಗುತ್ತಾ ಇರುವಾಗ ಪ್ರೇಮದಿಂದ ಇಷ್ಟದಿಂದ ಆಲಂಗಿಸಿಕೊಂಡು ಅವರವರ ಮನೆಗೆ ಹೊರಟು ಹೋಗುತ್ತಾರೆ. ರಮೇಶ್ ಬೈಕ್ ಮೇಲೆ ತನ್ನ ಮನೆ ಕಡೆಗೆ ಹೋಗುತ್ತಾ, ಅನು, ನಾಳೆ ನಿನಗೆ ಕೊಡುವ ನಿನ್ನ ಬರ್ತ್ಡೇ ಗಿಫ್ಟ್ ನೀನ್ ಯಾವತ್ತೂ ಮರ್ತು ಹೋಗಲ್ಲ. ನಾವು ಬದುಕಿರುವಷ್ಟು ಕಾಲ ಆ ಗಿಫ್ಟ್ ಅನ್ನ ಗುರ್ತಿಟ್ಕೊಂಡಿರ್ತೀಯ ಎಂದು ಹುಷಾರಾಗಿ ಹೋಗ್ತಾ ಇರ್ತಾನೆ. ಅನಾಮಿಕಾ ಆಟೋದಲ್ಲಿ ತನ್ನ ಮನೆಗೆ ಹೋಗುತ್ತಾ, ಭಾವ, ಈ ಬರ್ತ್ಡೇ ನೀನು ಯಾವತ್ತಿಗೂ ಮರೆತು ಹೋಗದ ಹಾಗೆ ಇರುವಾಗೆ ಗಿಫ್ಟ್ ರೆಡಿ ಮಾಡ್ತಾ ಇರ್ತೀನಿ. ನಾಳೆ ತಗೊಂಡ್ ಬಂದು ನಿನ್ನ ಕಣ್ಣು ಮುಂದೆ ಸಡನ್ ಆಗಿ ಓಪನ್ ಮಾಡ್ತೀನಿ. ಆಗ ನಿನ್ನ ಕಣ್ಣಿನಲ್ಲಿ ಮಿಂಚುವ ಸಂತೋಷವನ್ನ ನಾನ್ ನೋಡ್ಬೇಕು ಎಂದುಕೊಳ್ಳುತ್ತಾ ಸಂತೋಷ ಪಡುತ್ತಾ ಇರ್ತಾಳೆ. ಇನ್ನು ಆ ದಿನ ರಾತ್ರಿ ರಮೇಶ್, ಶಾರದಾ, ಪ್ರಸಾದ್ ಮೂವರು ಕೂತ್ಕೊಂಡು ಬಿರಿಯಾನಿ ತಿಂತಾ ಇರ್ತಾರೆ. ಮಗು ರಮೇಶು, ನಾಳೆ ನಿನ್ ಬರ್ತ್ಡೇ ಕಣೋ. ಒಂದು ನನ್ ಬರ್ಡೇನೆ ಮಾತ್ರನಾ ಅಮ್ಮ ಎಂದು ರಮೇಶ್ ಕೇಳುತ್ತಲೇ ಶಾರದಾ, ಪ್ರಸಾದ್ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ. ರಮೇಶ್ ತನ್ನ ನಾದಿನಿ ಅನಾಮಿಕಳ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ ಅವರಿಬ್ಬರು ಅರ್ಥ ಮಾಡ್ಕೋತಾರೆ. ಎಷ್ಟೋ ಜನ ಹುಟ್ಟಿದವರು ಇರ್ತಾರಪ್ಪ, ಅವರೆಲ್ಲರ ಜೊತೆ ನಮ್ಗೇನಕ್ಕೆ ಹೇಳು? ನಿನಗೆ ಮದುವೆ ವಯಸ್ಸು ಬಂದಿದೆಪ್ಪ, ನಿಂಗೆ ಮದುವೆ ಮಾಡೋಣ ಅನ್ಕೋತಾ ಇದೀವಿ. ಅಪ್ಪ, ನಂಗೆ ಅನಾಮಿಕಾ ಅಂದ್ರೆ ತುಂಬಾ ಇಷ್ಟ. ನಾನು ಅವಳನ್ನ ಬಿಟ್ಟು ಮತ್ತಾರನ್ನು ಮದುವೆ ಮಾಡ್ಕೊಳ್ಳಲ್ಲ. ನಂಗೆ ಅನಾಮಿಕನೇ ಬೇಕು. ಇಲ್ಲ ಅಂದ್ರೆ ನಾನು ಮದುವೆನೆ ಮಾಡ್ಕೊಳ್ಳಲ್ಲ. ಮಗು ರಮೇಶ್, ಅನಾಮಿಕನ್ನ ನಿಂಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಅವ್ರ ಅಮ್ಮ ಅಪ್ಪ ಒಪ್ಕೊಳ್ಳಲ್ಲ ಕಣೋ. ಅವರ ಅಪ್ಪ ಅಮ್ಮನ ವಿಷಯ ಪಕ್ಕಕ್ಕಿಡಿ. ಅವರನ್ನಲ್ಲ ಅಂತ ಅನಾಮಿಕಾ ನನ್ ಜೊತೆ ನಮ್ಮ ಮನೆಗ್ ಬರ್ತಾಳೆ. ಹಾಗೆ ಬರೋದು ನಿಂಗೆ ಇಷ್ಟವಾದ್ರೆ ಹೇಳಿ ಅಪ್ಪ, ನಾನು ಅನಾಮಿಕಳ ಹತ್ರ ಮಾತಾಡ್ತೀನಿ. ಬೇಡ ಮಗನೇ, ಹಾಗ್ ಮಾಡ್ಬೇಡ. ಅನಾಮಿಕಂಗೆ ಅಲ್ಲ, ಯಾವ ಹೆಣ್ಣು ಮಗಳಿಗೂ ಅಷ್ಟೇ ತವರಿಲ್ಲದ ಹಾಗೆ ಮಾಡ್ಬೇಡ. ಪ್ರೇಮಿಸಿದವರ ಯಾವತ್ತು ಇಬ್ಬರಿಗೂ 2 ಕುಟುಂಬವನ್ನು ಕೊಡಬೇಕು. ಪ್ರೇಮ ಅನ್ನುವ 2 ಅಕ್ಷರಗಳು ಗಂಡ ಹೆಂಡತಿ ಇಬ್ರೇ ಅಲ್ವೋ, ಅತ್ತೆ ಮನೆ ಅಮ್ಮನ ಮನೆ ಅಂತ. ಅದು ತಿಳಿಯದೆ ಬಹಳ ಜನ ನೀನು ನಾನು ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಈಗ ನನ್ನ ಏನ್ ಮಾಡುವಂತೀಯ ಅಮ್ಮ? ನನ್ನ ಸೋದರ ಸೊಸೆ ತನ್ನ ಅಮ್ಮ ಅಪ್ಪನ ಜೊತೆ ನಮ್ಮ ಮನೆಗ್ ಬಂದು ಮಾತಾಡಿದ್ರೆ ನಾವೇ ಹತ್ತಿರ ನಿಂತು ಮದುವೆ ಮಾಡ್ತೀವಪ್ಪ ಎಂದು ಹೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾನೆ. 2 ಚಿಕನ್ ಪೀಸ್ ಹೆಚ್ಚಾಗಿ ತಿಂತಾನೆ. ಇನ್ನು ಅನಾಮಿಕಾ ತನ್ನ ತಾಯಿ ತಂದೆ ಜೊತೆ ಮಾತನಾಡುತ್ತಾ ರಮೇಶ್ ಅನ್ನು ಪ್ರೇಮಿಸಿದ ವಿಷಯ ಹೇಳುತ್ತಾಳೆ. ರಾಜಯ್ಯ, ಸುಜಾತ ಇಬ್ಬರು ಸಂತೋಷ ಪಡುತ್ತಾರೆ. ಸರಿ ತಾಯಿ, ನೀನು ನನ್ನ ಸೋದರಳಿಯನ್ನ ಮದುವೆ ಮಾಡ್ಕೋತೀನಿ ಅಂದ್ರೆ ನಾನೇನಕ್ಕಿಲ್ಲ ಅಂತೀನಿ ಹೇಳು. ನಾಳೆ ನೀನ್ ಹುಟ್ಟಿದ ದಿನವಲ್ಲ, ನಾವು ಅವ್ರ ಮನೆಗೆ ಹೋಗಿ ಮಾತಾಡೋಣ ಎಂದು ಹೇಳುತ್ತಲೇ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಆ ದಿನ ರಾತ್ರಿ ಮನೆ ಹೊರಗೆ ರಮೇಶ್ ಆ ಕಡೆ ಈ ಕಡೆ ತಿರುಗುತ್ತಾ ಅನಾಮಿಕಳ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಆಗ ಅನಾಮಿಕಾ ಕೂಡ ಹಿತ್ತಲಲ್ಲಿ ತಿರುಗುತ್ತಾ ಸಂತೋಷದಿಂದ ಮಾತಾಡ್ತಾ ಇರ್ತಾಳೆ. ರಾತ್ರಿ 12 ಗಂಟೆಗೆ ಒಬ್ಬರಿಗೆ ಒಬ್ಬರು ಹುಟ್ಟಿದ ದಿನ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತಾ ಅವರು ಮಾತಾಡ್ತಾ ಇರ್ತಾರೆ. ಆ ರಾತ್ರಿ ಎಲ್ಲ ಹಾಗೆ ಕಳೆದು ಹೋಗುತ್ತೆ. ಮಾರನೇ ದಿನ ರಾಜಯ್ಯ, ಸುಜಾತರು ಶಾರದಾ ಅವರ ಮನೆಗೆ ಬರುತ್ತಾರೆ. ಮಾತುಕತೆ ಆದ ನಂತರ ಕೂತ್ಕೋತಾರೆ. ರಮೇಶ್ ಅನಾಮಿಕಳಿಗಾಗಿ ಆತುರತೆಯಿಂದ ಎದುರು ನೋಡ್ತಾ ಇರ್ತಾನೆ. ಅನಾಮಿಕಾ ಬರಲಿಲ್ಲ ಎಂದು ತಿಳಿದು ಸಪ್ಪೆ ಮುಖ ಹಾಕುತ್ತಾನೆ. ತಂಗಿಯಮ್ಮ, ನನ್ನ ಮಗಳನ್ನ ನಿನ್ನ ಸೊಸೆಯಾಗಿ ಮಾಡ್ಕೋಬೇಕು. ಮೊದ್ಲು ನಿನ್ನ ಮಗಳನ್ನು ತೋರಿಸು ಅಣ್ಣಯ್ಯ. ಅಮ್ಮ, ಅನಾಮಿಕಾ ಎಂದು ಕರೆಯುತ್ತಲೇ ಅನಾಮಿಕಾ ಅವರ ಮನೆಯೊಳಗೆ ಬರುತ್ತಾಳೆ. ಅನಾಮಿಕಳನ್ನು ನೋಡಿ ಶಾರದಾ ದಂಪತಿಗಳು ಶಾಕ್ ಆಗುತ್ತಾರೆ. ಆ ನಂತರ ನಿಜವಾದ ವಿಷಯ ತಿಳಿದುಕೊಳ್ಳುತ್ತಾರೆ. ಇಬ್ಬರಿಗೂ ಘನವಾಗಿ ಮದುವೆ ನಡೆಸುತ್ತಾರೆ. ಅನಾಮಿಕಾ ಸೊಸೆಯಾಗಿ ಶಾರದಾ ಮನೆಗೆ ಕಾಲಿಡುತ್ತಾಳೆ. ಮನೆ ಕೆಲಸ, ಅಡುಗೆ ಕೆಲಸ ಶ್ರದ್ಧೆಯಿಂದ ಮಾಡ್ಕೊತಾ ಇರ್ತಾಳೆ. ಒಂದು ದಿನ ಬಿರಿಯಾನಿ ಅಂಗಡಿ ಮುಚ್ಚಿಕೊಂಡು ಶಾರದಾ ದಂಪತಿಗಳು ಮನೆಯಲ್ಲಿ ಕೂತಿರ್ತಾರೆ. ಆಗ ಅನಾಮಿಕಾ ವಿಷಯವೇನು ಎಂದು ಕೇಳಿ ತಿಳಿದುಕೊಳ್ಳುತ್ತಾಳೆ. ಅತ್ತೆ, ಫುಡ್ ಲವರ್ಸ್ ಟೇಸ್ಟ್ ಯಾವಾಗಿಂದ ಅವಾಗ ಬದಲಾಗ್ತಾ ಇರತ್ತೆ. ನಿಜಾನೇ ಸೊಸೆ, ಈಗ ನಾನು ಹೊಸದಾಗಿ ಯಾವ ಬಿರಿಯಾನಿ ಮಾಡಿ ಮಾರ್ಲಿ? ನಾನಿದ್ದೀನಲ್ಲ ಅತ್ತೆ, ನಾಳೆಯಿಂದ ನಾನು ನಮ್ಮ ಬಿರಿಯಾನಿ ಅಂಗಡಿ ಹತ್ರ ಬರ್ತೀನಿ. ನೋಡಮ್ಮ ಸೊಸೆ, ಏನಾದ್ರೂ ಹೊಸ ಬಿರಿಯಾನಿ ಮಾಡಿದ್ರೆ ಫಲಿತ ಇರುತ್ತಮ್ಮ. ಅದೇ ಮಾವಯ್ಯ, ನಾಳೆಯಿಂದ ಚಾಕ್ಲೇಟ್ ಬಿರಿಯಾನಿ ಮಾಡಿ ಮಾರೋಣ ಅಂತ ಇದ್ದೀನಿ. ಚಾಕ್ಲೇಟ್ ಬಿರಿಯಾನಿನ? ಅದ್ ಹೇಗೆ ಮಾಡ್ತಾರ ನಂಗೆ ಗೊತ್ತಿಲ್ವಲ್ಲ. ನಾನಿದ್ದೀನಲ್ಲ ಅತ್ತೆ, ನನ್ಗ್ ಗೊತ್ತು. ಇನ್ ಮೇಲಿಂದ ಮಾವಯ್ಯ ಮನೆ ಹತ್ರನೇ ಇರ್ತಾರೆ. ನೀವು ನಾನು ಸೇರಿ ಚಾಕ್ಲೇಟ್ ಬಿರಿಯಾನಿ ಮಾಡಿ ಮಾರೋಣ. ಹಾಗೆ ಸೊಸೆ, ಇನ್ ಮೇಲಿಂದ ನೀನು ಹೇಗೆ ಹೇಳಿದ್ರೆ ಹಾಗೆ. ಅತ್ತೆ, ಮಾರ್ಕೆಟ್ಗೆ ಹೋಗೋಣ ಎಂದು ಅತ್ತೆ ಸೊಸೆಯರಿಬ್ಬರು ಶಾರದಾ ಅನಾಮಿಕರು ಮನೆಯಿಂದ ಹೊರಡುತ್ತಾರೆ. ರಮೇಶ್ ಬೆಡ್ರೂಮ್ ಒಳಗೆ ಕೂತ್ಕೊಂಡು ಸೆಲ್ ಫೋನ್ ನಲ್ಲಿ ಹಾಡುಗಳನ್ನು ಕೇಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ರಮೇಶ್ ತಂದೆ ಪ್ರಸಾದ್ ಬರುತ್ತಾನೆ. ಮಗು, ಈಗ ನಿನಗೆ ಮದುವೆ ಆಗಿದೆ, ಹೀಗೆ ಸಮಯ ವೃಥಾ ಮಾಡುವುದು ಅಷ್ಟು ಒಳ್ಳೇದಲ್ಲ. ಏನಾದ್ರೂ ಕೆಲಸ ನೋಡ್ಕೊಂಡ್ರೆ ಒಳ್ಳೇದು. ಅಪ್ಪ, ನಾನಿದೆಲ್ಲ ಮೊದಲೇ ಆಲೋಚಿಸಿದ್ದೀನಿ. ಈ ಒಂದು ದಿನ ಮಾತ್ರನೇ ನಾನ್ ಮನೆ ಹತ್ರ ಕಾಣಿಸ್ತೀನಿ, ನಾಳೆಯಿಂದ ಕಾಣಿಸಲ್ಲ. ಅಂದ್ರೆ ಮೊದಲೇ ಜಾಬ್ ನೋಡ್ಕೊಂಡಿದ್ಯಾನೋ ಮಾತು ಎಂದು ಪ್ರಸಾದ್ ಕೂಡ ಸಂತೋಷ ಪಡುತ್ತಾನೆ. ಇನ್ನು ಮಾರನೇ ದಿನ ಅನಾಮಿಕಾ ಮೊದಲು ಅಂದುಕೊಂಡ ಹಾಗೆಯೇ ಚಾಕ್ಲೇಟ್ ಬಿರಿಯಾನಿ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ. ಬಿರಿಯಾನಿ ಲವರ್ಸ್, ಚಾಕ್ಲೇಟ್ ಲವರ್ಸ್ ಜೊತೆ ಇತರರು ಕೂಡ ಹೊಸದಾಗಿ ಇದೆ ಎನ್ನುತ್ತಾ ವಾವ್ ಅನ್ನುತ್ತಾ ರುಚಿಕರವಾಗಿದೆ ಎಂದು ತಿನ್ನುತ್ತಾ ಇರುತ್ತಾರೆ. ಹಾಗೆ ಬಡ ಸೊಸೆ ಅನಾಮಿಕಾ ಶುರು ಮಾಡಿದ ಚಾಕ್ಲೇಟ್ ಬಿರಿಯಾನಿ ವ್ಯಾಪಾರ
ಆರಾಮಾಗಿ ಆನಂದವಾಗಿ ಲಾಭದಾಯಕವಾಗಿ ನಡೀತಾ ಇರುತ್ತೆ. ಅದರಿಂದ ಅನಾಮಿಕಳ ಕುಟುಂಬ ಸಂತೋಷದಿಂದ ಜೀವಿಸ್ತಾ ಇರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಅಕ್ಕಪಕ್ಕದ ಮನೆಯ ಅತ್ತೆ ಸೊಸೆಯರು. ಭಾನುವಾರ ಆಫೀಸ್ಗೆ ರಜೆ. ಪ್ರಸಾದ್ ಲಾನಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರುವಾಗ ರಮೇಶ್ ಟೂಲೆಟ್ ಬೋರ್ಡ್ ಹಿಡ್ಕೊಂಡು ಬರ್ತಾನೆ. ಅಪ್ಪ, ಈ ಟೂಲೆಟ್ ಬೋರ್ಡ್ ಅನ್ನ ಹೊಸದಾಗಿ ಕಟ್ಟಿದ ಪಕ್ಕದ ಮನೆ ಗೇಟ್ಗೆ ಕಟ್ ಬರ್ತೀನಿ. ಯಾವ ಟೂಲೆಟ್ ಬೋರ್ಡ್ ಇಡಬೇಕಾದ ಅಗತ್ಯವಿಲ್ಲ. ನಾಳೆ ಮನೆಗೆ ತುಂಬಾ ತಿಳಿದವ್ರು ಬರ್ತಾ ಇದ್ದಾರೆ. ನೀನು ಆ ಬೋರ್ಡ್ ನ ತಗೊಂಡೋಗಿ ನಿನ್ ರೂಮಲ್ಲಿ ಇಟ್ಕೋ, ಹೋಗು. ಮತ್ತೆ ಹೇಳಲಿಲ್ವಲ್ಲಪ್ಪ? ಈಗ ಹೇಳ್ತಿದ್ದೀನಲ್ಲ, ಹೋಗಪ್ಪ, ಒಳಗಡೆಗೆ ಹೋಗಿ ನಿನ್ ಬಟ್ಟೆ ಜೋಡಿಸ್ಕೋ. ಹಾಗೆ ಸೊಸೆಗೆ ಹೇಳು ಅವಳ ಬಟ್ಟೆ ಕೂಡ ಜೋಡಿಸ್ಕೋ ಅಂತ ಎಂದು ಪ್ರಸಾದ್ ಹೇಳುತ್ತಲೇ ರಮೇಶ್ ಅರ್ಥವಾಗದ ಹಾಗೆ ಫೇಸ್ ಇಟ್ಟು, ಏನಪ್ಪ ನೀವ್ ಹೇಳೋದು? ನಾನು ಅನಾಮಿಕ ಬಟ್ಟೆ ಜೋಡಿಸೋದಂದ್ರೇನು? ಎಲ್ಲಿಗೂ ಹೋಗ್ತಾ ಇಲ್ವಲ್ಲ. ಇಷ್ಟಕ್ಕೂ ಪಕ್ಕದ ಮನೆಯಲ್ಲಿ ಹೊಸದಾಗಿ ಬರ್ತಾ ಇರೋರು ಯಾರು ಗೊತ್ತಾ? ಯಾರಪ್ಪ? ನೀವೇ. ನೀನು ಸೊಸೆ ಇನ್ಮೇಲೆ ಪಕ್ಕದ ಮನೆಯಲ್ಲಿ ಇರ್ತೀರಾ. ನಾನು ನನ್ನ ಹೆಂಡತಿ ಶಾರದಾ ಈ ಮನೆಯಲ್ಲಿ, ಅಂದ್ರೆ ನಿನಗೆ ಪಕ್ಕದ ಮನೆಯಲ್ಲಿ ಇರ್ತೀವಿ. ಯಾಕಪ್ಪ? ಸಿನಿಮಾ ಅವರಿಗೆ, ಸೀರಿಯಲ್ಸ್ ಅವರಿಗೆ ಅಕ್ಕಪಕ್ಕದ ಅತ್ತೆ ಸೊಸೆರು ಅನ್ನುವ ಟೈಟಲ್ ಮಾರೋದಕ್ಕಪ್ಪ. ಹೇಗಿದೆಯಪ್ಪ ಟೈಟಲು? ಚೆನ್ನಾಗಿದ್ಯಾ? ಚೆನ್ನಾಗಿದೆಪ್ಪ. ಆದ್ರೂ ಅಕ್ಕಪಕ್ಕದ ಅತ್ತೆ ಸೊಸೆರೇನಪ್ಪ? ಕೇಳದವ್ರಿಗೆ ನೋಡುವವರಿಗೆ ಆಸಕ್ತಿಯಾಗಿರುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ ಬಿಡು. ಹೋಗು, ಹೋಗಿ ಬಟ್ಟೆ ಜೋಡಿಸ್ಕೋ. ಅಬ್ಬಾ ಅಪ್ಪ, ಜೋಕ್ ಹಾಕ್ಬೇಡ ಎಂದು ರಮೇಶ್ ಹೇಳುತ್ತಲೇ ಆವೇಶದಿಂದ ಪ್ರಸಾದ್ ಕುರ್ಚಿಯಿಂದೆದ್ದು ನಿಂತ್ಕೋತಾನೆ. ರಮೇಶ್ ಅಯೋಮಯದಿಂದ ನೋಡ್ತಾ ಇರ್ತಾನೆ. ಜೋಕು ಇಲ್ಲ, ಜೋಕ್ ಆಡ್ತಾನೂ ಇಲ್ಲ. ನೀನು ಸೊಸೆ ಇನ್ಮೇಲಿಂದ ಪಕ್ಕದ ಮನೆಗೆ ಹೋಗಿ ಅಲ್ಲೇ ಇರಿ. ನಾವು ಈ ಕಡೆ ಮನೆಯಲ್ಲಿ ಇರ್ತೀವಿ. ಅಮ್ಮ, ಅನಾಮಿಕಾ, ಅಮ್ಮ, ಇಬ್ರು ಜೊತೆಗೆ ಹೊರಗೆ ಬನ್ನಿ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ ರಮೇಶ್. ಶಾರದಾ ಅನಾಮಿಕಾ ಗಾಬರಿ ಆಗ್ತಾ ಹೊರಗೆ ಬರ್ತಾರೆ. ಅಮ್ಮ, ಅನಾಮಿಕಾ ಇಬ್ರು ಹೊರಗೆ ಬಂದಿದ್ದಾರಪ್ಪ. ಈಗ ಹೇಳು. ಇದಕ್ಕೂ ಮೊದಲು ನನ್ಗೆ ಹೇಳಿದ ಮಾತನ್ನ ಈಗ ಅಮ್ಮನ ಮುಂದೆ, ಅನಾಮಿಕಾ ಮುಂದೆ ಹೇಳಪ್ಪ. ಅಕ್ಕಪಕ್ಕದ ಅತ್ತೆ ಸೊಸೆರು ಅಂದಿಯಲ್ಲ, ಈಗ ಅನ್ನು. ಮಗು ರಮೇಶು, ನಿಮ್ಮ ಅಪ್ಪ ಹೇಳಿದ್ದು ನಿಜಾನೇ. ನೀವು ಎಲ್ಲ ಸಾಮಾನು ಜೋಡಿಸ್ಕೊಂಡು ಪಕ್ಕದ ಮನೆಗೆ ಹೊಟ್ಟೋಗಿ, ನಾವು ಈ ಕಡೆ ಮನೆಯಲ್ಲಿ ಇರ್ತೀವಿ ಅಂತ ಮಾತನ್ಬಿಡಿ ಅತ್ತೆ. ನಿಮ್ಮನ್ ಬಿಟ್ಟು ನಾವು ಯಾವ ಮನೆಗೆ ಹೋಗಲ್ಲ. ಅಂದ್ರೆ ನೀವಿಬ್ರು ಇಲ್ಲಿರೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಯಾಕಮ್ಮ, ಏನ್ ನಡೀತು? ಯಾಕೆ ನನ್ನನ್ನ ನನ್ನ ಹೆಂಡತಿನ ಪಕ್ಕದ ಮನೆಗೆ ಹೋಗುವಂತ ಇದ್ದೀರಾ? ನೀನ್ ಹೆಂಡತಿನ ಕೇಳಪ್ಪ, ಏನ್ ಮಾಡಿದ್ರು ಅವಳೇ ಹೇಳ್ತಾಳೆ ನಿಂಗೆ. ಏನ್ ಮಾಡ್ದೆ ಅನಾಮಿಕಾ? ನಂಗೇನು ಗೊತ್ತಿಲ್ಲ ರೀ. ಬೀರಿನಲ್ಲಿ ದುಡ್ಡು ಹೋಗಿದೆ, ನೀನ್ ತೆಗ್ದಿದ್ಯಾ ಅಂತ ಕೇಳಿದ್ರೆ ನಾನೇ ಕಳ್ತನ ಮಾಡಿದೀನಿ ಅಂತ ನಂಬ್ತಾ ಇರೋ ಹಾಗಲ್ವಾ? ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ನಾನಲ್ಲ ಅಂತ ಭುಜ ಕೊಡ್ಕೊಂಡ ಹಾಗೆ ನೀನು ಕಳ್ತನ ಮಾಡದೇ ಇದ್ದಾಗ ನೀನೇನಕ್ಕೆ ಅಷ್ಟು ಕೋಪಕ್ಕೆ ಗುರಿಯಾದ್ಯೋ ನನಗೆ ಅರ್ಥವಾಗ್ತಾ ಇಲ್ಲ ಸೊಸೆ ಎಂದು ಅತ್ತೆ ಸೊಸೆಯರು ಅವರ ಮುಂದೆ ಮಾತಿಗೆ ಮಾತು ಗಟ್ಟಿಯಾಗಿ ಒಬ್ಬರ ಮೇಲೆ ಒಬ್ಬರು ಅಂದ್ಕೋತಾರೆ, ಅರ್ಚ್ಕೋತಾರೆ, ಬೈಕೋತಾರೆ. 2 ದಿನದಲ್ಲಿ ಅಕ್ಕಪಕ್ಕದ ಅತ್ತೆ ಸೊಸೆರಾಗಿ ಹೋಗ್ತಾರೆ. ಇನ್ನು ಆಗಿನಿಂದ ತಂದೆ ಮಗನಿಗೆ ಟೆನ್ಷನ್ ಹಿಡಿಯುತ್ತೆ. ಆದ್ರೆ ಅತ್ತೆ ಸೊಸೆಯರು ಮಾತ್ರ ಸಂತೋಷವಾಗಿ ಇರ್ತಾರೆ. ಒಂದು ದಿನ ಮನೆಗಳ ಪಕ್ಕದಲ್ಲಿರುವ ಗೋಡೆ ಹತ್ರ ಸೇರ್ಕೊಂಡು, ತುಂಬಾ ಥ್ಯಾಂಕ್ಸ್ ಅತ್ತೆ. ನಮ್ಮಲ್ಲಿ ನಮಗೆ ಥ್ಯಾಂಕ್ಸ್ ಏನಕ್ಕೆ? ನಾನ್ ಈಗ ಹೇಳ್ತೇನೆ, ನೀವ್ ಹಾಗೆ ಒಪ್ಕೊಂಡಿದ್ದಕ್ಕೆ. ಸೊಸೆ ಪ್ರತಿ ಹೆಂಡತಿಗೂ ಅನ್ಸುತ್ತೆ ತನ್ನ ಗಂಡಂಗೆ ಇಷ್ಟವಾದ ಅಡ್ಗೆ ಮಾಡ್ಕೊಂಡು ಇಟ್ಕೋಬೇಕು ಅಂತ. ಹತ್ರ ನಿಂತು ಬಡಿಸ್ಬೇಕು, ತಾನೇ ತಿನ್ನಿಸ್ಬೇಕು, ತನ್ನ ಗಂಡನ ಕೈಯಿಂದ ತಾನು ತಿನ್ಬೇಕು ಅಂತ. ಆದ್ರೆ ದೊಡ್ಡ ದೊಡ್ಡ ಮನೆಯಲ್ಲಿ ಅದು ಸಾಧ್ಯವಾಗಲ್ಲ. ಅದಕ್ಕೆ ಮದುವೆಯಾದ ಹೊಸದರಲ್ಲಿಯೇ ಒಬ್ಬರ ಮೇಲೆ ಒಬ್ಬರಿಗೆ అయిష్టದ ಭಾವನೆ ಬರುತ್ತೆ. ಜೀವನವೆಂದರೆ ಅಡಿಗೆ ಮನೆ ಮಾತ್ರ ಅಲ್ವಲ್ಲ ಸೊಸೆ. ಹಾಲು, ಬಾಲ್ಕನಿ, ಬೆಡ್ರೂಮ್ ಹೀಗೆ ತುಂಬಾ ಇದೆ. ಅತ್ತೆ, ನೀವು ನನ್ನ ಇಷ್ಟನ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮಂತಹ ಅತ್ತೆ ಇದ್ರೆ ಪ್ರತಿ ಸೊಸೆ ಪ್ರತಿ ದಿನವೂ ಹೊಸ ಹಬ್ಬ ಮಾಡ್ಕೋಬಹುದು. ತನ್ನ ಗಂಡನ ಜೊತೆ ಸಂತೋಷವಾಗಿರ್ತಾಳೆ. ಮದುವೆ ಅಂದ್ರೆ ಅತ್ತೆ ಮನೆಯಲ್ಲಿ ಭಯವೇ ಇರಬಾರ್ದು, ಪ್ರೇಮ ಅನುಬಂಧವೇ ಇರಬೇಕು. ಸರಿಯಾಗ್ಲಿ ಸೊಸೆ, ತಂದೆ ಮಗ ಇರುವಾಗ ಮಾತ್ರ ನಾವು ಹೀಗೆ ಇರಬಾರ್ದು. ಹೌದು ಅತ್ತೆ, ಆಗ ನಾವು ಉರಿಸ್ತಾ ಇರುವ ಬೆಂಕಿ ಆರೋದಿಲ್ಲ ಎಂದು ಅತ್ತೆ ಸೊಸೆಯರು ನಗುತ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅಕ್ಕಪಕ್ಕದ ಮನೆಯಲ್ಲಿರುವ ಅತ್ತೆ ಸೊಸೆಯರು ಶಾರದಾ ಅನಾಮಿಕರಿಗೆ ಕ್ಷಣ ಕೂಡ ಹಿಡಿಸೋದಿಲ್ಲ. ಎದುರು ಬಿದ್ದ ಯಾವ ಕ್ಷಣವಾದ್ರೂ, ಕಾಣಿಸಿದ ಸಂದರ್ಭ ಯಾವುದಾದ್ರೂ ಸೈ ಅಂದ್ರೆ ಸೈ ಅಂತ ಮಾತಾಡ್ಕೊಳ್ಳೋದೇ ಇಲ್ಲ ಅಂತ ಕೋಪದಿಂದ ಒಬ್ಬರನ್ನೊಬ್ರು ಬೈಕೋತಾ, ಒಬ್ಬರ ಮೇಲೆ ಒಬ್ಬರು ಅರ್ಚ್ಕೋತಾ ಅಲ್ಲಿಯ ವಾತಾವರಣವನ್ನು ಬಿಸಿ ಮುಟ್ಟಿಸ್ತಾರೆ. ಗಾಳಿ ತುಫಾನು ತರೋದ್ರ ಜೊತೆ ಭೂಕಂಪ ಕೂಡ ತರಿಸ್ತಾರೆ ಅಂತ ತಂದೆ ಮಗನಾದ ಪ್ರಸಾದ್ ರಮೇಶರು ಒಂದೇ ಆಫೀಸಿನಲ್ಲಿ ಕೂತ್ಕೊಂಡ ತಂದೆ ಮಗ ಇಬ್ರು ಗಾಬರಿ ಆಗ್ತಾ ಇರ್ತಾರೆ. ಮಗು ರಮೇಶು ಸೊಸೆಗೆ ಫೋನ್ ಮಾಡಿ ಏನ್ ಮಾಡ್ತಾ ಇದ್ದಾಳೆ ತಿಳ್ಕೊ. ಅಮ್ಮ, ಅನಾಮಿಕಂಗ ನಾನ್ ಫೋನ್ ಮಾಡಲ್ಲ ಡ್ಯಾಡಿ, ಬೇಕಂದ್ರೆ ನೀವೇ ಅಮ್ಮಂಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ನಾನು ಮಾತ್ರ ಅನಾಮಿಕಂಗೆ ನಿಜಕ್ಕೂ ಫೋನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ನಾನಾ ನಿಮ್ಮಮ್ಮಂಗೆ ಫೋನ? ಇನ್ನು ಅಷ್ಟೇ ವಿಷಯ. ಹುಲಿಗೆ ತಿನ್ನು ಅಂತ ನನ್ ಕಿವಿನ ನಾನೇ ಕೊಟ್ಟ ಹಾಗಾಗತ್ತೆ. ಅಷ್ಟು ಸಾಹಸ ನಾನ್ ಮಾಡಲ್ಲಪ್ಪ. ಅನಾಮಿಕಂಗಿಂತ ಅಮ್ಮ ಬಹಳ ಬೆಟರಪ್ಪ. ಅಮ್ಮ ಹುಲಿ, ಅನಾಮಿಕ ಸಿಂಹ. ನೀನು ಕಿವಿ ಕೊಟ್ರೆ ಅಮ್ಮ ಹುಲಿ ಕಿವಿ ಮಾತ್ರ ತಿನ್ನತ್ತೆ. ಅದೇ ನಾನು ಕಿವಿ ಕೊಟ್ರೆ ಅನಾಮಿಕ ಸಿಂಹ ಕಿವಿ ಜೊತೆ ನನ್ ತಲೆ ಕೂಡ ತಿನ್ನತ್ತೆ. ಅದಕ್ಕೆ ನಾನು ಅನಾಮಿಕಂಗೆ ಫೋನ್ ಮಾಡಲ್ಲ.
ಮತ್ತೆ ಅಕ್ಕಪಕ್ಕದ ಮನೆಯಲ್ಲಿ ಹೇಗಿದೆಯೋ ನಮ್ಗೆ ಹೇಗೆ ತಿಳಿಯುತ್ತೋ? ಏನ್ ಮಾಡೋಣ? ಸಡನ್ ಆಗಿ ಮನೆ ಕೂಡ ಹೋಗುವ ಪರಿಸ್ಥಿತಿ ನಮ್ದಲ್ಲ ಅಪ್ಪ. ಇದಕ್ಕೆಲ್ಲ ಕಾರಣ ಯಾರು ಹೇಳಿ ಎಂದು ರಮೇಶ್ ಕೇಳುತ್ತಲೇ ಪ್ರಸಾದ್ ಮೌನವಾಗಿ ರಮೇಶ್ನನ್ನ ನೋಡ್ತಾನೆ. ನಾನು ಆಗ್ಲೇ ಹೇಳಿದೆ, ನಮಗೆ ಒಂದು ಮನೆ ಸಾಕಪ್ಪ, ಪಕ್ಕದ ಮನೆ ಬೇಡ ಅಂತ. ಅಪ್ಪ ಅಂದ್ರೆ ನೀವು ಕೇಳಿದ್ರಾ? ಕೇಳಿಸ್ಕೊಂಡಿಲ್ಲ. ಏನು ಆಗಲ್ಲ ಮಗನೇ, ಪಕ್ಕದ ಮನೆ ಇದ್ರೆ ನಮ್ ಕೂಡ ಒಳ್ಳೇದೇ ಅಲ್ಲ ಅಂತ ಕಟ್ಟಿಸಿದ್ರಿ. ಒಳ್ಳೆಗಿರುವ ಅತ್ತೆ ಸೊಸರ ಮಧ್ಯ ಕಿಚ್ಚು ಹಚ್ಚಿದ್ರಿ. ಆ ಕಿಚ್ಚು ಇವಾಗ ಯಾವಾಗ್ಲೂ ಉರಿತಾ ಇರುವ ಅಗ್ನಿಪರ್ವತ ಆಗಿದೆ ಎಂದು ಹೇಳುತ್ತಾ ಇದ್ದರೆ ಪ್ರಸಾದ್ ಅಸಹನೆಯಿಂದ, ಮಗು ರಮೇಶು, ನಡೆದಿದ್ದೇನೋ ನಡೆದೋಯ್ತು. ಈಗ ಈ ಅಕ್ಕಪಕ್ಕದ ಅತ್ತೆ ಸೊಸೆಯರು ಜಗಳವಾಡದೆ ಕೂಲ್ ಆಗಿರೋ ಹಾಗೆ ಏನ್ ಮಾಡ್ಬೇಕು ಆಲೋಚಿಸು ಎಂದು ಹೇಳುತ್ತಲೇ ರಮೇಶ್ ಸ್ವಲ್ಪ ವ್ಯಂಗ್ಯದಿಂದ, ಅತ್ತೆ ಸೊಸೆಯರು ಕೂಲ್ ಆಗಿರ್ಬೇಕು ಅಂದ್ರೆ ಅಮ್ಮನ ಪಕ್ಕ ನಿಂತ ನೀವು, ಅನಾಮಿಕ ಪಕ್ಕದಲ್ಲಿ ನಿಂತಿರುವ ನಾನು ಯಾವಾಗ ನೋಡಿದ್ರು ವಾಟರ್ ಪೈಪ್ ಹಿಡ್ಕೊಂಡಿರ್ಬೇಕು. ಅದಲ್ಲದೆ ಇಬ್ಬರು ಎದುರು ಬಾರದ ಹಾಗೆ ನಾವು ನೋಡ್ಕೋಬೇಕು. ಎದುರು ಬಾರದ ಹಾಗೆ ನೋಡೋದು ಅನ್ನೋದು ಬಹಳ ಕಷ್ಟಪ್ಪ. ಇಬ್ರು ಬೆಳಿಗ್ಗೆನೆ ಎದ್ದು ಆಫೀಸಿಗೆ ಬರ್ತೀವಿ, ರಾತ್ರಿ 9 ಗಂಟೆಗೆ ಮನೆಗೆ ಹೋಗ್ತೀವಿ. ಅಲ್ಲಿವರೆಗೂ ಅತ್ತೆ ಸೊಸೆಯರು ಎದುರು ಬೀಳದೆ ಇರ್ತಾರ? ಒಬ್ಬರನ್ನೊಬ್ರು ನೋಡ್ಕೊಳ್ದೆ ಇರ್ತಾರ? ಹೇಳಪ್ಪ, ಅದು ಸಾಧ್ಯವಾಗಲ್ಲ. ಮತ್ತೆ ಏನ್ ಮಾಡೋಣಪ್ಪ ಎಂದು ತಂದೆ ಮಗ ಅಕ್ಕಪಕ್ಕದ ಅತ್ತೆ ಸೊಸೆಯರ ಬಗ್ಗೆ ಟೆನ್ಷನ್ ಮಾಡ್ಕೋತಾ ಇದ್ರೆ, ಅಲ್ಲಿ ಅತ್ತೆ ಸೊಸೆಯರು ಮಾತ್ರ ಅಕ್ಕಪಕ್ಕದ ಮನೆಗಳ ಮಧ್ಯೆ ಇರೋ ಗೋಡೆ ಹತ್ರ ನಿಂತ್ಕೊಂಡು ತಮಾಷೆಯಾಗಿ ನಗ್ತಾ ಮಾತಾಡ್ತಾ ಇರ್ತಾರೆ. ಸೊಸೆ, ಈ ದಿನ ಅಡ್ಗೆ ಏನ್ ಮಾಡಿದ್ಯೆ? ಪಾಲಕೂರ ಪಪ್ಪು ಮಾಡಿದೀನಿ ಅತ್ತೆ. ಮಾವ ಹೆಂಗೆ, ನೀವೇನ್ ಮಾಡಿದ್ರ? ಈ ದಿನ ಏನು ಮಾಡಿಲ್ಲ ಕಣೆ, ಉಪ್ಪಿನಕಾಯನ್ನ ಕೊಟ್ಟೆ. ಅಯ್ಯೋ ಅತ್ತೆ, ನನ್ ಕರ್ದಿದ್ರೆ ಪಾಲಕೂರ ಪಪ್ಪು ತಂದ್ಕೊಡ್ತಾ ಇದ್ದೆಲ್ಲ. ಹಾಗೆ ಮಾಡ್ತೀಯ ಅಂತ ನಿಂಗೆ ಹೇಳಿಲ್ಲ, ನಿನ್ನನ್ನ ಕರೀಲಿಲ್ಲ. ಅದಕ್ಕೆ ಪಾಪ ಮಾವಯ್ಯ ಉಪ್ಪಿನಕಾಯಿ ಜೊತೆ ಹೇಗ್ ತಿಂತಾ ಇದಾರೆ ಏನೋ. ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳಿ ತನಗ್ ಕೊಟ್ಟ ಪಾಲಕೂರ ಪಪ್ಪನ ಅವರಿಗೆ ಕೊಡು ಅಂತ ಹೇಳ್ತೀನಿ. ಆಗ ಮಾವಯ್ಯ ಹೊಟ್ಟೆ ತುಂಬಾ ತಿಂತಾರಲ್ಲ. ನಿಮ್ಮ ಅಮ್ಮನ ಹೊಟ್ಟೆ ಹೊಡಿಯ ಎಷ್ಟು ಸಲ ಹೇಳ್ಬೇಕು ನಿಂಗೆ? ತಂದೆ ಮಗನ ದೃಷ್ಟಿಯಲ್ಲಿ ನಾವು ಭಗ್ಗಂತ ಉರಿಯುವ ಬೆಂಕಿ ಅಂತ, ಅವ್ರಿಲ್ಲದಾಗ ಐಸ್ ಚೂರು ಅಂತ. ಇದು ನೆನ್ಪಿಟ್ಕೋ. ಸರಿಯತ್ತೆ, ನಾನು ಯಾವ ವಿಷಯನೂ ಮರ್ತು ಹೋಗಲ್ಲ ಹೊರತು ಈ ವಿಷಯ ಮಾತ್ರ ಬಹಳ ಮರ್ತು ಹೋಗ್ತಾ ಇದ್ದೀನಿ. ಮರ್ತು ಹೋಗದೆ ಇರೋದಕ್ಕೆ ಕೈ ಮೇಲೆ ಬರೆ ಇಡೋಣ ಅಂತ್ಯಾ? ಇಟ್ರು ಏನ್ ಲಾಭ ಅತ್ತೆ? ಕೈ ನಿಮ್ದು, ನೋವು ನಿಮ್ದು, ದುಃಖನೂ ನಿಮ್ದು, ಕೈ ಮಾತ್ರ ನಂದು. ಅದಕ್ಕೆ ಬರೆ ಬೇಡ ಅತ್ತೆ. ಸೊಸೆ, ಶಟ್ಲ್ ಆಡ್ಕೊಳ್ಳೋದು ಶುರು ಮಾಡೋಣವಾ? ಆಡೋಣ ಅತ್ತೆ, ಆದ್ರೆ ಕೆಳಗೆ ಆಡೋಣ. ಕೆಳಗೆ ಬೇಡ ಸೊಸೆ, ಸಡನ್ ಆಗಿ ತಂದೆ ಮಗ ಬಂದ್ರೆ ನಾವು ಬುಕ್ಕಾಗಿ ಹೋಗ್ತೀವಿ. ನೀನು ನಿನ್ ಮನೆ ಮಾಡಿ ಮೇಲೆ, ನಾನು ನನ್ ಮನೆ ಮಾಡಿ ಮೇಲೆ ಇಟ್ಕೊಂಡು ಆಡೋಣ. ಕೆಳಗೆ ಬಿದ್ದ ಕಾಕನ್ನ ತಂದ್ಕೊಡೋದಕ್ಕೆ ಯಾರಾದ್ರೂ ಬೇಕಲ್ಲ ಅತ್ತೆ. ನಾನು ಎದುರಿನ ಮನೆ ಲತನ್ ಕರಿತೀನಿ, ನೀನು ಪಕ್ಕದ ಮನೆ ವಿಮಲನ್ ಕರಿ. ಹಾಗೆ ಅತ್ತೆ ಎಂದು ಇಬ್ಬರು ಗೋಡೆ ಹತ್ರದಿಂದ ಹೊರಟು ಹೋಗ್ತಾರೆ. ಆಫೀಸಲ್ಲಿರುವ ತಂದೆ ಮಗ, ಮಗು ರಮೇಶು, ನಾವು ಹೇಳದೆ ಮನೆಗೆ ಹೋಗೋಣ. ಮನೆ ಹತ್ರ ವಾತಾವರಣ ಬಿಸಿಯಾಗಿದ್ಯಾ ಇಲ್ಲ ಅಂದ್ರೆ ಕೂಲ್ ಆಗಿದ್ಯಾ ಅಂತ ತಿಳಿಯುತ್ತಲ್ಲ. ಹೌದಪ್ಪ, ನೀವು ಹೇಳಿದ್ದು ಕೂಡ ಚೆನ್ನಾಗಿದೆ, ಹಾಗೆ ಮಾಡೋಣ. ಇನ್ನು ತಡ ಏನಕ್ಕಪ್ಪ, ಬಾ ಮನೆಗೆ ಹೋಗೋಣ ಎಂದು ತಂದೆ ಮಗ ಕಾರಿನಲ್ಲಿ ಮನೆಗೆ ಹೊರಡುತ್ತಾರೆ. ಅಕ್ಕ ಪಕ್ಕದ ಅತ್ತೆ ಸೊಸೆಯರು ಅವರವರ ಮನೆ ಮಾಡಿ ಮೇಲೆ ನಿಂತ್ಕೊಂಡು ಶಟ್ಲ್ ಆಡ್ತಾ ಇರ್ತಾರೆ. ಕಾಕ್ ಕೆಳಗೆ ಬಿದ್ರೆ ಬಿಸಾಕೋದಕ್ಕೆ ಶಾರದಾ ಮನೆ ಹತ್ರ ಲತಾ ಇರ್ತಾಳೆ, ಅನಾಮಿಕಳ ಮನೆ ಹತ್ರ ವಿಮಲ ಇರ್ತಾಳೆ. ಮನೆ ಹತ್ತಿರದಲ್ಲಿ ಕಾರಿನಲ್ಲಿ ಪ್ರಸಾದ್ ರಮೇಶರು ಬರ್ತಾರೆ. ಕಲೆತು ಬೆರೆತು ಶಟಲ್ ಆಡ್ಕೋತಾ ಇರುವ ಅತ್ತೆ ಸೊಸೆಯರನ್ನ ನೋಡ್ತಾರೆ. ಕೋಪದಿಂದ, ಓಹೋ, ದಿನವೂ ಅಕ್ಕಪಕ್ಕದ ಸೊಸೆಯರು ಮಾಡ್ತಾ ಇರೋದು ಇದೇ ಅನ್ನೋ ಮಾತು ಎಂದು ಅನ್ನುತ್ತಲೇ ಅತ್ತೆ ಸೊಸೆಯರು ಕೇಳ್ಕೊಂಡು ತಂದೆ ಮಗನನ್ನ ನೋಡ್ತಾರೆ. ಗಾಬರಿ ಆಗ್ತಾ ಕೆಳಗೆ ಬರ್ತಾರೆ. ಶಾರದಾ ನಿಜ ಹೇಳ್ಬಿಡ್ತಾಳೆ. ಇದಕ್ಕೆ ಇಷ್ಟೊಂದು ಡ್ರಾಮಾ ಆಡಬೇಕಾಗಿದ್ದ ಅಗತ್ಯ ಏನಿದೆ ಶಾರದಾ? ಸರಿಯಾಗಿ ನಂಗೆ ಹೇಳಿದ್ರೆ ಆಗ್ತಾ ಇತ್ತಲ್ಲ. ಅವ್ರಿಗೆ ತುಂಬಾ ಸಲ ಹೇಳಿ ನೋಡ್ದೆ ಮಾವಯ್ಯ, ಕೇಳಿಸ್ಕೊಂಡಿಲ್ಲ. ಅದಕ್ಕೆ ಒಂದೇ ಮನೆಯಲ್ಲಿ ಕಲೆತು ಬೆರೆತು ಇರಬೇಕಾದ ಅತ್ತೆ ಸೊಸೆಯರು ಈಗ ಅಕ್ಕಪಕ್ಕದ ಅತ್ತೆ ಸೊಸೆಯರಾಗಿ ಹೋಗಿದ್ದೀವಿ. ಸಾರಿ ಅನು, ಇನ್ ಮೇಲಿಂದ ಅಕ್ಕಪಕ್ಕದ ಬೇಡ, ನಾವು ಕಲೆತು ಬೆರೆತ ಇರೋಣ. ಬೇಡಪ್ಪ ಮಗನೇ, ಅಕ್ಕಪಕ್ಕದ ಮನೆ ಹೀಗೆ ಇರ್ಲಿ. ಅದಲ್ಲಪ್ಪ, ಅರೆ ನಾನು ಮನಸಾರ ಹೇಳ್ತಾ ಇದ್ದೀನಿ, ನಿಮ್ಮಮ್ಮ ತುಂಬಾ ಆಲೋಚನೆ ಮಾಡಿದ್ದಾಳೆ. ಒಬ್ಬ ಅತ್ತೆಯ ಹಾಗಲ್ಲದೆ ತಾಯಿ ಹಾಗೆ ಆಲೋಚಿಸಿ ಸೊಸೆಯ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಾಳೆ. ಮೊಮ್ಮಗಳು ಹುಟ್ಟಿದ್ರು ಸರಿ, ನೀವು ಪಕ್ಕದ ಮನೆಯಲ್ಲೇ ಇರಿ, ನಾವು ಈ ಕಡೆ ಮನೆಯಲ್ಲೇ ಇರ್ತೀವಿ. ಸರಿಯಪ್ಪ, ನೀವೇನ್ ಹೇಳಿದ್ರು ಮುಂದಾಲೋಚನೆ ಮಾಡೇ ಹೇಳ್ತೀರಿ. ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀರಿ. ನೀವು ಹೇಳಿದ ಮಾತನ್ನ ಯಾವತ್ತಾದ್ರೂ ಇಲ್ಲ ಅಂದಿದೀವ? ನೀವು ಹೇಳಿದ ಹಾಗೆ ನಾವು ಈ ಕಡೆ ಮನೇಲಿ ಇರ್ತೀವಿ, ನೀವು ಆ ಕಡೆ ಮನೇಲೇ ಇರಿ ಎಂದು. ಇನ್ನು ಆ ದಿನದಿಂದ ಅಕ್ಕಪಕ್ಕದ ಅತ್ತೆ ಸೊಸೆಯರು ಎಷ್ಟೋ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ.